ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಥೆಂಟಿಕ್ ಸ್ಟೈಲಲ್ಲಿ ಹೈದರಾಬಾದಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಅದು ಹೇಗೆ ಮಾಡೋದು ಅಂತ. ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಚಕ್ಕೆ, ಲವಂಗ, ಸ್ವಲ್ಪ ಒಂದು 4-5 ಪೆಪ್ಪರ್, ಮತ್ತು ಸೋಂಪು, 3 ಏಲಕ್ಕಿ, ಪಲಾವ್ ಎಲೆ ಮತ್ತು ಸ್ಟಾರ್ ಫ್ಲವರ್, ಮತ್ತು ಬಿರಿಯಾನಿ ಮಸಾಲ, ಮಟನ್ ಮಸಾಲ, 3-4 ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಒಂದು ಅರ್ಧ kg ಮಟನ್ನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಮೇಯ್ನಾಗಿ ಈರುಳ್ಳಿ ಇಂಪಾರ್ಟೆಂಟ್. ಸೊ 5-6 ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಪುದೀನ, ಒಂದು 3-4 ಹಸಿಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಕರ್ಡ್. ಸೊ ಇಷ್ಟು ಬೇಕಾಗುತ್ತೆ. ಫಸ್ಟ್ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಟೈಮ್ ಆಗುತ್ತಲ್ಲ ಅಂತ ನಾನು ಏರ್ ಫ್ರೈನ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ಆಯಿಲ್ ಹಾಕಿ ಫ್ರೈ ಮಾಡೋಕ್ಕೆ ಇಡ್ತೀನಿ. ಸೊ ಬೇಗ ಕೂಡ ಆಗುತ್ತೆ. ಮೀನ್ವೆಲ್ ನಾನು ಬೇರೆ ಕೆಲಸಗಳು ಮಾಡ್ಕೋಬೋದು. ಇದಕ್ಕೆ ಫ್ರೈಡ್ ಆನಿಯನ್ ಹಾಕೋದ್ರಿಂದ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಅದಕ್ಕೆ ಹೈದರಾಬಾದಿ ಬಿರಿಯಾನಿ ಅಂತ ಅದು ಅನಿಸ್ಕೊಳ್ಳುತ್ತೆ. ಓಕೆ, ಅದು ಫ್ರೈ ಆಗ್ತಾ ಇರುತ್ತೆ. ಈಗ ನಾವು ಮಟನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸೊ ಮಟನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೇನೆ, ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು 2 ಸ್ಪೂನಷ್ಟು ಖಾರದ ಪೌಡ್ರ್ ಹಾಕೋತಾ ಇದ್ದೇನೆ. ಸ್ವಲ್ಪ ಬಿರಿಯಾನಿ ಖಾರ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಮತ್ತು ಒಂದು 2 ಚಿಲ್ಲಿ, ಖಾರದ ಪುಡಿ ಆಲ್ರೆಡಿ 2 ಸ್ಪೂನ್ ಹಾಕಿದ್ದೀನಲ್ವ, ಅದಕ್ಕೆ ಚಿಲ್ಲಿ ನೋಡ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಸೊ ಇದರಲ್ಲಿ ಮ್ಯಾರಿನೇಟ್ ಮಾಡೋದೇ ಇಂಪಾರ್ಟೆಂಟ್. ಮ್ಯಾರಿನೇಟ್ ಎಷ್ಟು ಚೆನ್ನಾಗಾಗುತ್ತೆ ಅಷ್ಟೇ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಸೊ ಇದು ಮಟನ್ ಬಿರಿಯಾನಿ ಆಗಿರೋದ್ರಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಈಗ ಮೊಸರು. ಇದಕ್ಕೆ ಟೊಮ್ಯಾಟೊ ಏನು ಬೇಕಾಗಿಲ್ಲ, ಯಾಕಂದರೆ ಮೊಸರು ಒಂದು 2-3 ಸ್ಪೂನ್ ಹಾಕೋತಾ ಇದ್ದೀವಲ್ವ. ಸೊ ಟೊಮ್ಯಾಟೊನೂ ಅದು ರೀಪ್ಲೇಸ್ ಮಾಡುತ್ತೆ. ಈ ಮೊಸರು ಹಾಕೊಳ್ಳೋದ್ರಿಂದ ಬಿರಿಯಾನಿ ಗ್ರೇವಿ ಟೈಪ್ ಇರುತ್ತೆ. ಮತ್ತು ಯಾಕಂದರೆ ಇದು ಫೆದರ್ ಬಿರಿಯಾನಿ ಮಾಡ್ತಾ ಇದ್ದೀವಲ್ವ, ಹಾಗಾಗಿ ಫಸ್ಟ್ ಗ್ರೇವಿ ಬರುತ್ತೆ, ಆಮೇಲೆ ನೆಕ್ಸ್ಟ್ ಲೇಯರ್ ರೈಸ್ ಬರುತ್ತೆ. ಸೊ ಗ್ರೇವಿ ಥರ ಬರೋಕ್ಕೆ ಇದು ಮೊಸರು ಹೆಲ್ಪ್ ಮಾಡುತ್ತೆ. ಮತ್ತು ಮಟನ್ ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ಇದೆಲ್ಲ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈಗ 2-3 ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಜೊತೆಗೆ ಸ್ವಲ್ಪ ಮಟನ್ ಮಸಾಲ ಮತ್ತು ಬಿರಿಯಾನಿ ಮಸಾಲ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ. ಈಗ ಬಿರಿಯಾನಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಬಿರಿಯಾನಿಗೆ. ಈ ಮಸಾಲ ಹಾಕೋದ್ರಿಂದ ಬಿರಿಯಾನಿ ತುಂಬಾ ಅರೋಮಾ ಇರುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಸ್ಟಾರ್ ಫ್ಲವರ್ನ ಒಗ್ಗರಣೆಗೆ ಹಾಕೋಬೇಕಾಗತ್ತೆ. ಈಗ ಸೋಂಪು, ಪೆಪ್ಪರ್, ಚಕ್ಕೆ, ಲವಂಗ ಮತ್ತು ಬಿರಿಯಾನಿ ಎಲೆನ ನಾನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೇನೆ. ಸೊ ವಂಶಿ ನೋಡಿ, ನಾನೇನಾದರೂ ಅಡುಗೆ ಮಾಡುವಾಗ ಈ ಥರ ಚೇರ್ ತೊಗೊಂಡು ಬಂದುಬಿಡ್ತಾಳೆ. ನಾನೇನು ಮಾಡ್ತಾ ಇರ್ತೀನಿ ಅಂತ ನೋಡ್ತಾ ಇರ್ತಾಳೆ, ಅವಳು ಹಾಗೆ ರಿಪ್ಲಿಕೇಟ್ ಮಾಡ್ತಾ ಇರ್ತಾಳೆ. ಸೊ ಈಗ ಈ ಮಸಾಲ ಫ್ರೈ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಆನಿಯನ್ ಕೂಡ ಫ್ರೈ ಆಗಿದೆ ಅಲ್ವಾ. ಸೊ ಏನು ಮಸಾಲ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ, ಅದಕ್ಕೆ ಸ್ವಲ್ಪ ಆನಿಯನ್ನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮ್ಯಾರಿನೇಟ್ಗೆ. ಇನ್ನು ಸ್ವಲ್ಪ ಆನಿಯನ್ನ ಹಾಗೆ ಎತ್ತಿಟ್ಕೋತಾ ಇದ್ದೀನಿ. ಸೊ ರೈಸ್ ಹಾಕ್ತೀವಲ್ಲ, ಆಗ ಲೇಯರ್ ಮೇಲೆ ಹಾಕೋಕ್ಕೆ ಇನ್ನು ಸ್ವಲ್ಪ ಆನಿಯನ್ ಬೇಕಾಗುತ್ತೆ. ಈಗ ಜಸ್ಟ್ ಸ್ವಲ್ಪ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮ್ಯಾರಿನೇಟ್ ಮಾಡಿರೋ ಮಸಾಲ ಕುಕ್ಕರ್ಗೆ ಹಾಕೋತಾ ಇದ್ದೇನೆ. ಇದು ಪಾತ್ರೆಯಲ್ಲಿ ಕೂಡ ಮಾಡ್ಬೋದು, ಬಟ್ ತಳ ದಪ್ಪ ಇರಬೇಕು, ಆಗ
ಆಗ ತಳ ಹಿಡಿಯಲ್ಲ. ಸೊ ಹಾಗಾಗಿ ನಾನು ಕುಕ್ಕರೇ ಬಳಸ್ತಾ ಇದ್ದೇನೆ. ಕುಕ್ಕರ್ ಸ್ವಲ್ಪ ದಪ್ಪ ಇರುತ್ತಲ್ವ, ಹಾಗಾಗಿ ತಳ ಕೂಡ ಹಿಡಿಯಲ್ಲ, ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ ಅಂತ. ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹಾಗೆ ಬೇಗ ಬಿಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ರೈಸಿಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 3/4 ಗ್ಲಾಸಷ್ಟು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ, ಮತ್ತು 1/4 ಗ್ಲಾಸಷ್ಟು ಮಾಮೂಲಿ ರೈಸ್ನ ತೊಗೊಳ್ತಾ ಇದ್ದೇನೆ. ಈಗ ನೀರು ಸ್ವಲ್ಪ ತಗೊಂಡು ಚೆನ್ನಾಗಿ ಬಿಸಿ ಆಗಬೇಕು. ಸ್ವಲ್ಪ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಮತ್ತು ಸ್ಟಾರ್ ಫ್ಲವರ್ನ ತೊಗೊಂಡಿದ್ದೇನೆ. ಈಗ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕು. ಇದನ್ನು 90% ಅಷ್ಟು ಬೇಯಿಸಬೇಕು, ಮತ್ತು 10% ಅದು ದಮ್ಮಲ್ಲೇ ಬೇಯ್ಕೊಬಿಡುತ್ತೆ. ಇದು ಹೈದರಾಬಾದಿ ಬಿರಿಯಾನಿ ಇಲ್ಲ ಫೆದರ್ ಬಿರಿಯಾನಿ ಮಾಡೋದು ತುಂಬ ಕಷ್ಟ ಅಂತ ಅನ್ಕೋತಾರೆ. ಈ ಪ್ರೊಸೀಜರ್ನ ಫಾಲೋ ಮಾಡಿ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಈಗ ನೋಡಿ ಚೆನ್ನಾಗಿ ಮಸಾಲೆ ಬಿಟ್ಟಿದೆ, ಮಟನ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಏನು ಬಿರಿಯಾನಿ ಮಸಾಲೆ ರುಬ್ಕೊಂಡಿದ್ವಲ್ಲ ಅದು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ ಅಲ್ವಾ, ಸೊ ಇವತ್ತೇ ನಾವು ಲಾಸ್ಟ್ ನಾನ್ ವೆಜ್ ತಿನ್ನೋದು. ಹಾಗಾಗಿ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಒಂದು ಅಥೆಂಟಿಕ್ ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ನಲ್ಲ, ಹಾಗೆ ಆ ರೆಸಿಪಿ ನಿಮಗೂ ಕೂಡ ತೋರಿಸೋಣ ಅಂತ ಈ ರೆಸಿಪಿನ ತೋರಿಸ್ತಾ ಇದ್ದೇನೆ. ಸೊ ಮಟನ್ ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತಲ್ವ, ಹಾಗಾಗಿ 1-2 ವಿಜಿಲ್ ಮಾಡ್ಕೊಬಿಡೋಣ ಅಂತ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಜಿಲ್ ಮಾಡ್ಕೊತಾ ಇದ್ದೇನೆ. ಈಗ ರೈಸ್ ಕೂಡ ರೆಡಿ ಆಗಿದೆ. ಸೊ ರೈಸ್ ಮಾಡ್ಕೋವಾಗ ಜಾಸ್ತಿ ನೀರು ಹಾಕೋಬೇಕು, ಆಗ ಉಡಿಯಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಮುದ್ದೆ ಆಗಿಬಿಡುತ್ತೆ. ಮತ್ತು ಇದಕ್ಕೆ ಉಪ್ಪು ಕೂಡ ಹಾಕೋಬೇಕು. ಈಗ ಅಕ್ಕಿನ ಬಸಿಬೇಕು. ಅಕ್ಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ರೆ ಚೆನ್ನಾಗಿ ಉಡಿಯಾಗಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಬಸಿದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ತಣ್ಣಗಾಗಕ್ಕೆ ಬಿಟ್ಟಾಗ ತುಂಬಾ ಚೆನ್ನಾಗಾಗುತ್ತೆ. ಈಗ ವಿಜಿಲ್ ಕೂಡ ಆಗಿದೆ, ಕುಕ್ಕರ್ ತಣ್ಣಗಾಗಿದೆ. ಬನ್ನಿ ಹೇಗಾಗಿದೆ ಮಸಾಲೆ ಅಂತ ನೋಡೋಣ. ಸಕ್ಕತ್ತಾಗಿ ಆಗಿದೆ, ಕಲರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಬಟ್ ಸ್ವಲ್ಪ ಇದು ಸ್ವಲ್ಪ ತೆಳ್ಳಗಾಗೋಯ್ತು, ಇನ್ನು ಸ್ವಲ್ಪ ಗಟ್ಟಿಯಾಗಲಿ, ಹಾಗೆ ನಾನು ಇನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಈಗ ಗ್ರೇವಿ ಗಟ್ಟಿಯಾಗಿದೆ. ಸೊ ಸ್ವಲ್ಪ ಮಟನ್ ಮತ್ತು ಗ್ರೇವಿನ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಲೇಯರ್ ಕೊಡುವಾಗ ಅದು ಮೇಲೆ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಗ್ರೇವಿ ಮತ್ತು ಮಟನ್ನ ತಗೋತಾ ಇದ್ದೀನಿ ಸಪ್ರೇಟಾಗಿ. ಈಗ ಕುಕ್ಕರಲ್ಲಿ ಮಸಾಲೆ ಮತ್ತು ಮಟನ್ ಇದೆ ಅಲ್ವಾ, ಅದ್ರ ಮೇಲೆ ಒಂದು ಲೇಯರ್ನ ರೈಸ್ ಹಾಕೋತಾ ಇದ್ದೀನಿ. ಫಸ್ಟು 1 ಲೇಯರ್ ರೈಸ್ ಹಾಕೋಬೇಕು. ಈಗ ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ, ಮತ್ತು ಕೊತ್ತಂಬರಿ ಕೂಡ ಹಾಕೋಬೇಕು. ಮತ್ತು ಆನಿಯನ್ ಫ್ರೈಡ್ ಮಾಡಿರ್ತೀರಲ್ಲ, ಸೊ ಅದು ಕೂಡ ಹಾಕೋಬೇಕು. ಮತ್ತು ಸ್ವಲ್ಪ ಕಲ್ಲರ್ ಅಂತ ಹೇಳಿದ್ರೆ ಕೇಸರಿ ಕಲರ್ ಇರುತ್ತಲ್ವ, ಒಂದೇ ಒಂದು ಚುಟುಕಿ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರೆ ಈ ಕಲರ್ ರೆಡಿ ಆಗುತ್ತೆ. ಸೊ 1-2 ಸ್ಪೂನಷ್ಟು ಹಾಕೋಬೇಕು. ಈಗ ಮತ್ತೆ ನೆಕ್ಸ್ಟ್ ಲೇಯರ್ ನಾವೇನು ಮಸಾಲೆ ಮತ್ತು ಮಟನ್ನ ತೆಗೆದಿಟ್ಟಿದ್ವಲ್ಲ, ಸೊ ಅದನ್ನು ನೆಕ್ಸ್ಟ್ ಲೇಯರ್ ಹಾಗೆ ಹಾಕೋಬೇಕು. ಸೊ ಇದಕ್ಕೆ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ರೈಸ್ ಹಾಕೋಬೋದಾಗಿತ್ತು, ಬಟ್ ನಾವು ಒಂದೇ ಟೈಮ್ ಮಾಡ್ಕೊಳ್ಳೋದ್ರಿಂದ ಇಷ್ಟು ರೈಸ್ ಹಾಕೊಂಡಿದ್ದೇನೆ. ನೀವು ಬೇಕಾದರೆ ಇಷ್ಟು ಗ್ರೇವಿಗೆ ಇನ್ನೊಂದು ಗ್ಲಾಸಷ್ಟು ರೈಸ್ ಹಾಕೋಬೋದು. ಈಗ ನೆಕ್ಸ್ಟ್ ಲೇಯರ್ ಮತ್ತೆ ರೈಸ್ ಹಾಕೋಬೇಕು. ಈಗ ಮತ್ತೆ ಸೇಮ್ ಪ್ರೊಸೀಜರ್, ಸ್ವಲ್ಪ ಪುದೀನ, ಕೊತ್ತಂಬರಿ ಮತ್ತು ಆನಿಯನ್ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದು, ಮತ್ತು ಸ್ವಲ್ಪ ಕಲ್ಲರಿಂಗ್ ಹಾಕೋಬೇಕು.
ಈಗ ಒಂದು 2 ಸ್ಪೂನಷ್ಟು ಗೀ ಹಾಕೋಬೇಕು. ಗೀ ಹಾಕೊಳ್ಳೋದ್ರಿಂದ ಟೇಸ್ಟ್ ಮತ್ತು ಅರೋಮಾ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು 10 ಮಿನಿಟ್ಸ್ ಅಷ್ಟು ದಮ್ ಕಟ್ಕೋಬೇಕು. ಸೊ ಹಾಗೆ ಕುಕ್ಕರ್ ಮೇಲೆ ಇಟ್ಟರೆ ತಳ ಹಿಡ್ಕೊಬಿಡುತ್ತೆ. ಹಾಗಾಗಿ ನಾನು ಒಂದು ತವಾನ ಇಟ್ಟು ತವ ಮೇಲೆ ಕುಕ್ಕರ್ನ ಇಡ್ತಾ ಇದ್ದೇನೆ. ಸೊ ಹಾಗಾಗಿ ಚೆನ್ನಾಗಿ ಆಗುತ್ತೆ ಬಿರಿಯಾನಿ. ಈಗ ಜಸ್ಟ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಬಟ್ ಲಾಕ್ ಮಾಡ್ಕೋತಾ ಇಲ್ಲ. ಸೊ ಹಾಗಾಗಿ ಎಲ್ಲೂ ಪ್ರೆಷರ್ ಹೋಗಲ್ಲ, ಚೆನ್ನಾಗಿ ದಮ್ ಕಟ್ಕೊಳ್ಳುತ್ತೆ. ಆಲ್ಮೋಸ್ಟ್ ಈಗ 10 ಮಿನಿಟ್ಸ್ ಆಗಿದೆ. ಬನ್ನಿ ನೋಡೋಣ ಬಿರಿಯಾನಿ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಾಗಿದೆ, ನೋಡೋಕ್ಕಂತೂ ಚೆನ್ನಾಗಿದೆ. ಈ ನೋಡಿ ಗೊಜ್ಜೆಲ್ಲ ಚೆನ್ನಾಗಿ ಬೆಂದಿದೆ, ಕಲರ್ ಚೇಂಜ್ ಆಗಿದೆ ಅಲ್ವಾ, ಸೊ ಕಲರಲ್ಲೇ ಗೊತ್ತಾಗುತ್ತೆ. ಮತ್ತು ರೈಸ್ ಕೂಡ ಚೆನ್ನಾಗಿ ಬೆಂದಿದೆ, ನೋಡಿ ಎಷ್ಟು ಸ್ಮೂತಾಗಿ ಆಗಿದೆ ರೈಸ್ ಅಂತ. ನೋಡೋಕ್ಕೆ ಹುಡಿ ಹುಡಿಯಾಗಿ ಕಾಣ್ತಿದೆ, ಬಟ್ ರೈಸ್ ಕೂಡ ನೈಸಾಗಿ ಬೆಂದಿದೆ. ಮಟನ್ ಕೂಡ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಸೊ ನಮ್ಮ ಅಥೆಂಟಿಕ್ ಸ್ಟೈಲ್ ಮಟನ್ ಬಿರಿಯಾನಿ ರೆಡಿಯಾಗಿದೆ ಸೂಪರಾಗಿ. ಬನ್ನಿ ಟೇಸ್ಟ್ ಕೂಡ ನೋಡೋಣ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬನ್ನಿ ಈಗ ಟೇಸ್ಟ್ ಮಾಡೋ ಟೈಮ್ ಹೇಗಾಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಾಗಿದೆ ನೋಡೋಕ್ಕಂತೂ. ಆನಿಯನ್ ಫ್ರೈ ಆಗಿತ್ತಲ್ಲ, ಮತ್ತು ಬಿರಿಯಾನಿ ಮಸಾಲ ಹಾಕಿದ್ರಿಂದ ಒಳ್ಳೆ ಅರೋಮಾ ಇತ್ತು, ಒಳ್ಳೆ ಕಲರ್ ಕೂಡ ಬಂದಿತ್ತು. ಸೊ ಮಸಾಲ ಮತ್ತು ಪ್ಲೇನ್ ರೈಸ್ ಮಿಕ್ಸ್ ಮಾಡಿ ತಿಂತಾ ಇದ್ದೀನಿ. ಸಕ್ಕತ್ತಾಗಿತ್ತು ಟೇಸ್ಟ್ ಎಲ್ಲ, ಸ್ವಲ್ಪ ಸ್ಪೈಸಿನೇ ಆಗಿದೆ, ತುಂಬಾ ಚೆನ್ನಾಗಾಗಿದೆ. ಸೊ ಈಗ ಮಟನ್ ಕೂಡ ಟೇಸ್ಟ್ ಮಾಡೋಣ ಹೇಗಾಗಿದೆ, ಮಟನ್ ಬೆಂದಿದೆಯಾ ಹೇಗೆ ಅಂತ. ಮಟನ್ ಕೂಡ ಸಾಫ್ಟಾಗಿ ಆಗಿದೆ, ತುಂಬಾ ಚೆನ್ನಾಗಾಗಿತ್ತು. ಈ ರೆಸಿಪಿನ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿದೆ ಮತ್ತು ರೆಸಿಪಿ. ವೀಕೆಂಡಲ್ಲಂತೂ ಮಾಡಿದ್ರೆ ಯಾವ ರೆಸ್ಟೋರೆಂಟ್ಗೆ ಹೋಗೋದು ಬೇಡ, ಯಾವ ಹೋಟೆಲ್ಗೂ ಬೇಡ, ಅಷ್ಟು ಚೆನ್ನಾಗಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.